ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಮತ್ತೆ ಸಮರ ಸಾರಿದೆ ಬಿಜೆಪಿ. ಪೆಟ್ರೋಲ್, ಡೀಸೆಲ್, ಹಾಲಿನ ದರ ಹೆಚ್ಚಳ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶುಕ್ರವಾರ ರಾಜ್ಯಾದ್ಯಂತ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಬಿಜೆಪಿ ಈ ದರ ಏರಿಕೆಯ ಸಮರ ಸಾರಿದೆ. ಪೆಟ್ರೋಲ್, ಡೀಸೆಲ್, ಹಾಲಿನ ದರ ಹೆಚ್ಚಳ ಆಗಿದೆ, ಇದನ್ನು ವಾಪಸ್ ಪಡೆಯಬೇಕು, ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಈವರೆಗೂ ರಾಜ್ಯಾದ್ಯಂತ 2 ಬಾರಿ ಪ್ರತಿಭಟನೆ ಆಗಿದೆ. ಶುಕ್ರವಾರ ಮತ್ತೆ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಾ ಬಿಜೆಪಿ. ಎಲ್ಲಾ ಕಡೆಯಿಂದಲೂ ಬೆಲೆ ಏರಿಕೆ ಎಲ್ಲಾ ಸರ್ಕಾರಗಳು ಮಾಡಿದಾವೆ, ಇಲ್ಲ ಅಂತಲ್ಲ. ನಾವೇನು ಕಾಂಗ್ರೆಸ್ ಸರ್ಕಾರನೇ ಬೆಲೆ ಏರಿಕೆ ಮಾಡ್ತಾ ಇದೆಯಾ? ಆದರೆ ಇದೇ ಬೆಲೆ ಏರಿಕೆಯ ವಿರುದ್ಧ ಮಾತಾಡ್ತಾ ಬಂದಂತ ಸರ್ಕಾರ ಇದು. ನೋಡ್ರಿ, ಪೆಟ್ರೋಲ್ ಬೆಲೆ ಎಲ್ಲಿ ಹೋಯ್ತು, ನೋಡ್ರಿ ದಿನನಿತ್ಯದ ಸಾಮಗ್ರಿಗಳ ಬೆಲೆ ಎಲ್ಲಿ ಹೋಯ್ತು, ಜನ ಬದುಕಕ್ಕಾಗತ್ತೇನ್ರಿ, ಜನರ ಜೇಬಲ್ ಕಾಸಿದೆಯೇನ್ರಿ? ನಾವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಜನರ ಜೇಬಿಗೆ ದುಡ್ಡು ಕೊಡ್ತಾ ಇದ್ದೀವಿ, ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ರೇಟು ಕಡಿಮೆ ಮಾಡ್ತೀವಿ, ಡೀಸೆಲ್ ರೇಟು ಕಡಿಮೆ ಮಾಡ್ತೀವಿ, ಎಲ್ಲ ಬೆಲೆ ಇಳಿಸ್ತೀವಿ ಅಂತ ಹೇಳ್ಕೊಂಡ್ ಬಂದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಒಂದು ಕಡೆಯಿಂದ ಕಿತ್ಕೊಳ್ಳೋದು, ಇನ್ನೊಂದು ಕಡೆಯಿಂದ ಕೊಡೋದು, ಇದೆಷ್ಟು ನ್ಯಾಯ? 52,000 ಕೋಟಿ 5 ಗ್ಯಾರಂಟಿಗಳಿಗೆ ಖರ್ಚಾಗ್ತಾ ಇರೋದು. ಎಷ್ಟು ಜನರಿಗೆ ತಲುಪ್ತಾ ಇದೆ ಗ್ಯಾರಂಟಿ? 3 ಕೋಟಿ ಜನರಿಗೆ ಆಯ್ತಪ್ಪ, 4 ಕೋಟಿ ಜನರಿಗೆ. ಇನ್ನೂ 2 ಕೋಟಿ ಜನ ಏನ್ ಮಾಡಿದ್ರು? 2.5 ಕೋಟಿ ಜನ ಏನ್ ಮಾಡಿದ್ರು? ಅವ್ರ ಕೈಯಿಂದ ಪೆಟ್ರೋಲು, ಡೀಸೆಲು, ಹಾಲಿಂದ ಕಿತ್ಕೊಳ್ತೀರಿ, ಇನ್ನೊಬ್ಬರು ಕೊಡ್ತಾ ಇದ್ದೀರಿ, ಅವರಿಂದಲೂ ಕಿತ್ಕೊಳ್ತೀರಿ. ಯಾರು ಕೊಡ್ತಾ ಇದ್ದೀರಲ್ವಾ, ಅವರಿಂದಲೂ ಕಿತ್ಕೊಳ್ತೀರಿ ದುಪ್ಪಟ್ಟನ್ನ. ಇದ್ಯಾವ ನ್ಯಾಯ ಅಂತ ಪ್ರತಿಭಟಿಸ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಮತ್ತೆ ಸಮರ ಸಾರಿದೆ ಬಿಜೆಪಿ. ಪೆಟ್ರೋಲ್, ಡೀಸೆಲ್, ಹಾಲಿನ ದರ ಹೆಚ್ಚಳ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶುಕ್ರವಾರ ರಾಜ್ಯಾದ್ಯಂತ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಬಿಜೆಪಿ ಈ ದರ ಏರಿಕೆಯ ಸಮರ ಸಾರಿದೆ. ಪೆಟ್ರೋಲ್, ಡೀಸೆಲ್, ಹಾಲಿನ ದರ ಹೆಚ್ಚಳ ಆಗಿದೆ, ಇದನ್ನು ವಾಪಸ್ ಪಡೆಯಬೇಕು, ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಈವರೆಗೂ ರಾಜ್ಯಾದ್ಯಂತ 2 ಬಾರಿ ಪ್ರತಿಭಟನೆ ಆಗಿದೆ. ಶುಕ್ರವಾರ ಮತ್ತೆ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಾ ಬಿಜೆಪಿ. ಎಲ್ಲಾ ಕಡೆಯಿಂದಲೂ ಬೆಲೆ ಏರಿಕೆ ಎಲ್ಲಾ ಸರ್ಕಾರಗಳು ಮಾಡಿದಾವೆ, ಇಲ್ಲ ಅಂತಲ್ಲ. ನಾವೇನು ಕಾಂಗ್ರೆಸ್ ಸರ್ಕಾರನೇ ಬೆಲೆ ಏರಿಕೆ ಮಾಡ್ತಾ ಇದೆಯಾ? ಆದರೆ ಇದೇ ಬೆಲೆ ಏರಿಕೆಯ ವಿರುದ್ಧ ಮಾತಾಡ್ತಾ ಬಂದಂತ ಸರ್ಕಾರ ಇದು. ನೋಡ್ರಿ, ಪೆಟ್ರೋಲ್ ಬೆಲೆ ಎಲ್ಲಿ ಹೋಯ್ತು, ನೋಡ್ರಿ ದಿನನಿತ್ಯದ ಸಾಮಗ್ರಿಗಳ ಬೆಲೆ ಎಲ್ಲಿ ಹೋಯ್ತು, ಜನ ಬದುಕಕ್ಕಾಗತ್ತೇನ್ರಿ, ಜನರ ಜೇಬಲ್ ಕಾಸಿದೆಯೇನ್ರಿ? ನಾವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಜನರ ಜೇಬಿಗೆ ದುಡ್ಡು ಕೊಡ್ತಾ ಇದ್ದೀವಿ, ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ರೇಟು ಕಡಿಮೆ ಮಾಡ್ತೀವಿ, ಡೀಸೆಲ್ ರೇಟು ಕಡಿಮೆ ಮಾಡ್ತೀವಿ, ಎಲ್ಲ ಬೆಲೆ ಇಳಿಸ್ತೀವಿ ಅಂತ ಹೇಳ್ಕೊಂಡ್ ಬಂದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಒಂದು ಕಡೆಯಿಂದ ಕಿತ್ಕೊಳ್ಳೋದು, ಇನ್ನೊಂದು ಕಡೆಯಿಂದ ಕೊಡೋದು, ಇದೆಷ್ಟು ನ್ಯಾಯ? 52,000 ಕೋಟಿ 5 ಗ್ಯಾರಂಟಿಗಳಿಗೆ ಖರ್ಚಾಗ್ತಾ ಇರೋದು. ಎಷ್ಟು ಜನರಿಗೆ ತಲುಪ್ತಾ ಇದೆ ಗ್ಯಾರಂಟಿ? 3 ಕೋಟಿ ಜನರಿಗೆ ಆಯ್ತಪ್ಪ, 4 ಕೋಟಿ ಜನರಿಗೆ. ಇನ್ನೂ 2 ಕೋಟಿ ಜನ ಏನ್ ಮಾಡಿದ್ರು? 2.5 ಕೋಟಿ ಜನ ಏನ್ ಮಾಡಿದ್ರು? ಅವ್ರ ಕೈಯಿಂದ ಪೆಟ್ರೋಲು, ಡೀಸೆಲು, ಹಾಲಿಂದ ಕಿತ್ಕೊಳ್ತೀರಿ, ಇನ್ನೊಬ್ಬರು ಕೊಡ್ತಾ ಇದ್ದೀರಿ, ಅವರಿಂದಲೂ ಕಿತ್ಕೊಳ್ತೀರಿ. ಯಾರು ಕೊಡ್ತಾ ಇದ್ದೀರಲ್ವಾ, ಅವರಿಂದಲೂ ಕಿತ್ಕೊಳ್ತೀರಿ ದುಪ್ಪಟ್ಟನ್ನ. ಇದ್ಯಾವ ನ್ಯಾಯ ಅಂತ ಪ್ರತಿಭಟಿಸ್ತಾ ಇದೆ ಬಿಜೆಪಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.